ನಮಸ್ಕಾರ ಎಲ್ರಿಗೂ. ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಎಲ್ರಿಗೂ. ನಾನಿವತ್ತೊಂದು ಮಾವಿನಕಾಯಿ ರಸ ಅನ್ನೋ ಒಂದು ನಮ್ಮ ಕಡೆ ಫೇಮಸ್ ಆಗಿರುವಂಥ ಒಂದು ಸಾಂಬಾರು ಅಥವಾ ಹುಳಿ ರಸ ಹೀಗೆ ಅಂತೀವಿ, ಅದನ್ನು ಮಾಡೋ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೊಂದು ಬ್ಯೂಟಿ ಟಿಪ್ಸ್ ಕೂಡ. ಅದೇನೆಂದರೆ ಬೀಟ್ರೋಟ್ ಐಸ್ ಕ್ಯೂಬ್ ಮತ್ತು ಪಾಲಕ್ ಸೊಪ್ಪಿನ ಐಸ್ ಕ್ಯೂಬ್ನ ನಾನು ಹೋದ ಸಲ ತೋರಿಸಿದ್ದೆ. ಅದೇ ಥರ ಇದು ಬೀಟ್ರೋಟ್ ಐಸ್ ಕ್ಯೂಬು. ಬೀಟ್ರೋಟ್ನ ನಾವು ಚೆನ್ನಾಗಿ ತುರ್ಕೊಂಡು ಅದನ್ನು ಮಿಕ್ಸಿ ಮಾಡಿ, ನಂತರ ಬೀಟ್ರೂಟು ತುಂಡು ಉಳಿದಿರುತ್ತಲ್ಲ ಮಿಕ್ಸಿ ಮಾಡಿ ಸೋಸಿ ತಗೊಂಡಾದ ನಂತರ ಅದನ್ನು ಚೆನ್ನಾಗಿ ಬೀಟ್ರೋಟ್ ರಸನ ಅದರಿಂದ ಹೊರಗೆ ತೆಗೆದಾದ್ಮೇಲೆ ಅದನ್ನು ಬಿಸಾಕ್ಲಾರ್ದೇ ಐಸ್ ಕ್ಯೂಬು ಟ್ರೇಗೆ ನಾವು ಐಸ್ ಕ್ಯೂಬ್ ಟ್ರೇ ಒಳಗೆ ಸ್ವಲ್ಪ ಐಸ್ ಕ್ಯೂಬ್ ಅಳತೆಯಲ್ಲಿ ಅದರಲ್ಲಿ ತುಂಬ್ತಾ ಬಂದಾಗ ನಮಗೆ ಬೀಟ್ರೋಟ್ ಐಸ್ ಕ್ಯೂಬ್ಸು ಟ್ರೇನ ತೊಗೊಂಡು ಫ್ರಿಜ್ ಒಳಗಿಟ್ಟು ಒಂದು ಅರ್ಧ ಗಂಟೆ ನಂತರ ಬೀಟ್ರೋಟ್ ಐಸ್ ಕ್ಯೂಬ್ ಸಿಗುತ್ತೆ ನಮಗೆ. ಇದೇ ರೀತಿ ನಾನು ಪಾಲಕ್ ಸೊಪ್ಪು ಐಸ್ ಕ್ಯೂಬ್ ಕೂಡ ಮಾಡೋ ತೋರಿಸಿದ್ದೆ ನಿಮಗೆ, ಮತ್ತು ಹಸಿ ಹಾಲಿನ ಐಸ್ ಕ್ಯೂಬ್ ಕೂಡ ಮಾಡೋ ತೋರಿಸಿದ್ದೆ. ಹಸಿ ಹಾಲಿನ ಐಸ್ ಕ್ಯೂಬ್ ಅಂತೂ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಅವಶ್ಯಕವಾಗಿ ಬೇಕೇ ಬೇಕು, ಅದು ತುಂಬ ಉಪಯುಕ್ತ ಕೂಡ. ಇದೇ ರೀತಿ ಈ ಬೀಟ್ರೋಟ್ ಐಸ್ ಕ್ಯೂಬ್ಸ್ನ ನೀವು ಲಿಪ್ಸಿಗೆ ಮಸಾಜ್ ಮಾಡೋದ್ರಿಂದ ಮತ್ತು ಕೆನ್ನೆಗೆ ಮಸಾಜ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಇದನ್ನು ನಾನು ಕೂಡ ಬಳಸಿದ್ದೀನಿ, ಮಾಡಿ ನೋಡಿದ್ದೀನಿ, ಯೂಸ್ ಮಾಡಿದ್ದೀನಿ ಕೂಡ. ರಿಸಲ್ಟ್ ತುಂಬ ಚೆನ್ನಾಗಿ ಬಂತು. ನಾನು ಹಸಿ ಹಾಲಿನ ಐಸ್ ಕ್ಯೂಬ್ ನೋಡಿ ಮುಂಚೆ ಮಾಡಿಟ್ಕೊಂಡಿದ್ದೆ, ಒಂದು ಪೀಸ್ ತಕ್ಕೊಂಡು ಯೂಸ್ ಮಾಡಿದ್ದೆ. ಮತ್ತು ಇದರಲ್ಲೆಲ್ಲ ಇರೋದು ಹಸಿ ಹಾಲಿನ ಐಸ್ ಕ್ಯೂಬು. ಇದು ಬೀಟ್ರೋಟ್ ಸಿಪ್ಪೆದು ಇವಾಗಿನ ಫಿಲ್ ಮಾಡಿದ್ದೆ ಅದು. ಇದರ ಹಿಂದೆ ಇರೋದು ಪಾಲಕ್ ಸೊಪ್ಪಿಂದು. ಹೀಗೆ ನಾವು ನಮಗೆ ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಬಳಸಿ ನಾವು ಬ್ಯೂಟಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸಹಜ ಸೌಂದರ್ಯ ನಮಗೆ ಸಿಗುತ್ತೆ ಅಂತ ನನಗೆ ತಿಳಿದಿರೋಂಥ ಒಂದು ಸಣ್ಣ ಮಾಹಿತಿನ ನಿಮಗೆ ಹೇಳಿದ್ದೀನಿ. ಇದನ್ನು ಹೇಳ್ತಾ ನಾನು ಬೀಟ್ರೂಟ್ ಜ್ಯೂಸ್ ಕುಡಿದೆ. ಡೈಲಿ ಎಲ್ಲರೂ ಕಂಪಲ್ಸರಿ ಯಾವುದಾದ್ರೂ ಒಂದು ಆರೋಗ್ಯಕರವಾದ ಪಾನೀಯನ ಮಹಿಳೆಯರು ತಪ್ಪದೇ ಕುಡೀರಿ. ನಂತರ ನಾನು ವೀಕ್ಲಿ ಸಂಡೇ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡಿರ್ತೀನಿ. ಈ ದೇವ್ರ ಸಾಮಾನು ತೊಳೆಯುವಾಗ ನಾನು ಯಾವಾಗಲೂ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಅದಕ್ಕೆ ಉಪ್ಪು, ಒಂಚೂರು ಸೋಪಿನ ಪೌಡ್ರು ಹಾಕಿ ತೊಳಿತಿದ್ದೆ. ಹೀಗೆ ನನಗೆ ತಿಳಿದವರೊಬ್ಬರು ಹೇಳಿದರು, ಅದರಲ್ಲಿ ಸ್ವಲ್ಪ ರಂಗೋಲಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ಬಿಂದ ತಿಕ್ಕಿ ಇನ್ನೂ ಪಳಪಳ ಅಂತ ದೇವ್ರ ಸಾಮಾನುಗಳೆಲ್ಲ ಹೊಳಿತವೆ, ಈ ರೀತಿ ಮಾಡಿ ನೋಡಿ ನೀವು ಅಂತ ಹೇಳಿದರು. ಹಾಗಾಗಿ ನಾನು ಸೋಪಿನ ಪೌಡ್ರು, ಹುಣಸೆಹಣ್ಣು, ಉಪ್ಪು ಮತ್ತು ರಂಗೋಲಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಸ್ಕ್ರಬ್ದಿಂದ ತಿಕ್ಕಿದೆ. ಈ ರೀತಿ ಎಲ್ಲ ಪಳಪಳ ಹೊಳಿತಾ ಇದ್ದಾವೆ ನೋಡಿ ದೇವ್ರ ಸಾಮಾನು. ವೀಕ್ಲಿ ಸಂಡೇ ದೇವ್ರ ಸಾಮಾನೆಲ್ಲ ನಾನು ತೊಳೆದಿಟ್ಟಿರ್ತೀನಿ. ಮಂಡೇ ದಿವಸ ಎಲ್ಲ ಪೂಜೆಗೆ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡಿರ್ತೀನಿ. ಮತ್ತು ಗುರುವಾರ ಕೂಡ ಮಧ್ಯದಲ್ಲಿ ಗುರುವಾರ ಒಂದು ಸಲ ಮತ್ತೆ ತೊಳ್ಕೊಂಡಿರ್ತೀನಿ. ಹೀಗೆ ನನ್ನ ದಿನಚರಿ ಇದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದಾದ ನಂತರ ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಾವಿನಕಾಯಿ ರಸ. ಮಾವಿನಕಾಯಿ ರಸ ಎಲ್ರಿಗೂ ಗೊತ್ತಿರುತ್ತೆ, ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮಾವಿನಕಾಯಿ ಮತ್ತು ಈರುಳ್ಳಿನ ಒಂದು ಅಳತೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿರಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ, ಇವೆಲ್ಲ ಚಟಪಟ ಸಿಡಿದಾದ್ಮೇಲೆ ಸ್ವಲ್ಪ ಇಂಗು ಪರಿಮಳ ಹೊರಗೆ ಬಂದಾದ ನಂತರ ಕರಿಬೇವಿನ ಸೊಪ್ಪು ಚಟಪಟ ಸಿಡಿದಾದ್ಮೇಲೆ ಈರುಳ್ಳಿನೂ ಹಾಕಿ, ಈರುಳ್ಳಿ ಬೆಂದ ನಂತರ ಮಾವಿನಕಾಯಿ ಹಾಕಿ, ಈರುಳ್ಳಿನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಸ್ವಲ್ಪ ಅದು ಘಮ ವಾಸನೆ ಹೊರಗೆ ಬಂದಾದಮೇಲೆ ಮಾವಿನಕಾಯಿ ಇದರಲ್ಲಿ ಹಾಕಿ, ಮಾವಿನಕಾಯಿ, ಈರುಳ್ಳಿ ಮತ್ತು ಇಂಗು ಇದರೆರಡೂ ವಾಸನೆ ತುಂಬ ಪರಿಮಳ ತುಂಬ ಘಮ ಬರುತ್ತಾ ಇರುತ್ತೆ. ಆವಾಗ ನೀವು ಮಾವಿನಕಾಯಿನ ಈ ಪಾತ್ರೆಯಲ್ಲಿ ಸೇರಿಸಿ, ಮಾವಿನಕಾಯಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಮಾವಿನಕಾಯಿ ಸಿಪ್ಪೆ ದಪ್ಪ ಇದ್ದರೆ ನೀವು ಅದನ್ನು ಹೆಚ್ಚುವಾಗ ತಕ್ಕೊಂಡ್ರೂ ನಡೆಯುತ್ತೆ. ಬೇಡ ನಮಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅಂದರೆ ಇದೇ ರೀತಿಯೂ ಬೇಯಿಸ್ಬೋದು. ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟು
ನಾನು ಇದಕ್ಕೆ 2 ವಸ್ತುಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಮಾವಿನಕಾಯಿ ರಸ ಮಾಡೋದಕ್ಕೆ. ಏನಪ್ಪ ಅಂದರೆ ಇದು ಹುರಿಗಡಲೆ ಹಿಟ್ಟು, 1/4 ಸ್ಪೂನು ಮತ್ತು 1 ಸ್ಪೂನು ಹುರಿಗಡಲೆ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕ್ಕೊಂಡೆ. ಆಮೇಲೆ ಗುರಾಳ್ ಪುಡಿ, ನಾವು ಗುರಾಳ್ ಪುಡಿ ಇಲ್ಲದೆ ಅಡುಗೆನೇ ಮುಗಿಸೋದಿಲ್ಲ ಉತ್ತರ ಕರ್ನಾಟಕದವರು. 1 ಸ್ಪೂನು ಮತ್ತು ಇನ್ನೊಂದು 1/4 ಸ್ಪೂನು, 1/4 ಸ್ಪೂನು ಗುರಾಳ್ ಪುಡಿ, 1/4 ಸ್ಪೂನು ಹುರಿಗಡಲೆ ಪುಡಿ, ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಮಿಶ್ರಣ ಮಾಡಿ ನಂತರ ಇದಕ್ಕೆ ಸ್ವಲ್ಪವಾಗಿ ನೀರು ಬೆರೆಸ್ತಾ ಬನ್ನಿ. ಇದು ಒಂದು ಪೇಸ್ಟ್ ಅದಕ್ಕೆ ಬರಬೇಕು, ಗ್ರೇವಿ ಅದಕ್ಕೆ ಸಿಗಬೇಕಲ್ಲ ಇದು. ಹಾಗಾಗಿ ಈ ರೀತಿ 2 ಮಿಶ್ರಣನೂ ಚೆನ್ನಾಗಿ ಹೊಂದಿಸ್ತಾ ಬನ್ನಿ. ಸ್ಪೂನಿಂದ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಮಾವಿನಕಾಯಿ ಈರುಳ್ಳಿ ಎಲ್ಲ ಬೆಂದ್ಬಿಟ್ಟಿರುತ್ತೆ. ಅದು ಬೆಂದಮೇಲೆ ಅದನ್ನು ಇನ್ನೊಂದು ಸಲ ಸೌಟಿಂದ ಕೈ ಆಡಿಸ್ಬಿಟ್ಟು ಈ ಮಿಶ್ರಣ ಮಾಡಿದ ಗುರಾಳ್ ಪುಡಿನೂ ಮತ್ತು ಹುರಿಗಡಲೆ ಪುಡಿನೂ ಇದಕ್ಕೆ ಸೇರಿಸ್ಬಿಡಿ. ಇದು ಸೇರಿಸಿ ಮತ್ತು ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ಕೋಬೇಕು. ಇನ್ನೂ 1 ಬೌಲ್ನಷ್ಟು ನೀರು ಹಾಕಿದೆ ನಾನು. ಇದು ನಿಮಗೆ ಸಾರಿನ ರೀತಿ ಬರಬೇಕಂದ್ರೆ, ಮುದ್ದೆಗೆ ಅನ್ನಕ್ಕೆ ಬಳಸ್ಕೊಂಡು ತಿನ್ನಬೇಕಂದ್ರೆ ಸ್ವಲ್ಪ ಇದು ನಿಮಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕೋ ಆ ಪ್ರಮಾಣದಲ್ಲಿ ಅದಕ್ಕೆ ನೀರು ಹಾಕ್ಕೋಬೇಕು. ನನಗೆ 1 ಬಟ್ಲು ಮತ್ತು ಮೇಲೆ ಒಂದು ಅರ್ಧ ಬಟ್ಲು ನೀರು ಹಾಕಿದೆ. ಇಷ್ಟು ಪ್ರಮಾಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇದಕ್ಕೆ ಮೇನ್ ಇಂಗ್ರೀಡಿಯನ್ನೇ ಬೆಲ್ಲ. ಮಾವಿನಕಾಯಿ ಹುಳಿ ಇರೋದ್ರಿಂದ ತಪ್ಪದೆ ಬೆಲ್ಲ ಹಾಕಿ, ನಂತರ ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕನಾಗಿ ಅಚ್ಚ ಖಾರದ ಪುಡಿ. ನಾನಿಲ್ಲಿ 1/2 ಸ್ಪೂನ್ ಖಾರದ ಪುಡಿ ಹಾಕಿದೆ, ಚಿಟಿಕೆ ಅರಿಶಿಣ ಹಾಕಿದೆ. ಇದೆಲ್ಲ ಚೆನ್ನಾಗಿ ಕುದೀತಿರುವಾಗ ಮನೆಯಲ್ಲಿ ಮಾಡಿರತಕ್ಕಂಥ ಮಸಾಲ ಪೌಡ್ರನ್ನೂ ಹಾಕಿದೆ. ಮಸಾಲ ಪೌಡ್ರು, ಅರಿಶಿಣ ಪೌಡ್ರು, ಖಾರ ಪೌಡ್ರು ಎಲ್ಲ ಚೆನ್ನಾಗಿ ಮಿಶ್ರಣ ಆಗೋವರೆಗೂ ಕುದಿಸ್ಬಿಡಿ. ಒಂದು 15 ನಿಮಿಷ ಆದ್ರೂ ಕುದಿಸ್ಬೇಕು. ಹುರಿಗಡಲೆ ಪುಡಿ, ಗುರಾಳ್ ಪುಡಿ ಎಲ್ಲ ಹೀರ್ಕೊಂಡು ಅದರಲ್ಲಿರೋ ಅಂಶ ಎಲ್ಲ ಇದರಲ್ಲಿ ಬಿಟ್ಕೊಂಡಾಗ ಈ ಮಾವಿನಕಾಯಿ ರಸ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಈ ಥರದ ಅಡುಗೆಗಳ್ನ ಮಾಡ್ತೀರಿ ಅನ್ನೋದಾದರೆ ಇದಕ್ಕಿನ್ನೂ ಏನಾದರೂ ಹಾಕ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಕುದೀತಾ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಾವಿನಕಾಯಿ ರಸ ರೆಡಿಯಾಗುತ್ತೆ. ಇದಕ್ಕೆ ಹೊಂದಿಕೆ ಆಗೋದು ಅಂದರೆ ಜೋಳದ ಮುದ್ದೆ. ನಮ್ಮ ಕಡೆ ನಾವು ಜೋಳದ ಮುದ್ದೆ ಮಾಡೋದ್ರಿಂದ, ನಮ್ಮ ಕಡೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ನಾನು ಜೋಳದ ಮುದ್ದೆನೇ ಮಾಡೋದು. ಜೋಳದ ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ರವೆ ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಜೋಳದ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ. ಜೋಳದ ಮುದ್ದೆ ರೆಡಿ ಆಗ್ತಾನೆ ಇದರ ಮಧ್ಯದಲ್ಲಿ ಈ ಮಾವಿನಕಾಯಿ ರಸನ ಒಂದು ಬಟ್ಲಿಗೆ ಹಾಕಿ ತೆಗೆದಿಟ್ಕೊಂಡೆ. ಸ್ವಲ್ಪ ತಣ್ಣಗಾದರೆ ಮುದ್ದೆನೂ ಬಿಸಿ, ಇದೂ ಬಿಸಿ ಅಂತ ಹೇಳಿದರೆ ತಿನ್ನುವಾಗ ತುಂಬ ಬಿಸಿ ಬಿಸಿ ಅಂತ ಅನಿಸ್ಬಿಡುತ್ತೆ ಅಂತೇಳಿ ಸ್ವಲ್ಪ ಬಟ್ಲಿಗೆ ಕಡೆಗೆ ಹಾಕಿ ತೆಗೆದಿಟ್ಕೊಂಡೆ. ಅದು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟೆ. ಇದ್ರ ಮಧ್ಯಕ್ಕೆ ಮುದ್ದೆನೂ ರೆಡಿ ಮಾಡ್ತಾ ಇದ್ದೆ. ಮುದ್ದೆ ಮಾವಿನಕಾಯಿ ರಸದ ಊಟ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಈ ರೆಸಿಪಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿದ್ಬಿಡುತ್ತೆ, ಅಷ್ಟರಲ್ಲಿ ನೀವೆಲ್ಲರೂ ಇದನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಮುದ್ದೆನೂ ರೆಡಿ ಆಯಿತು. ಜೋಳದ ಮುದ್ದೆ ನಾನು 2 ಮುದ್ದೆ ಆಗೋಷ್ಟಷ್ಟೇ ಮುದ್ದೆ ಮಾಡಿದೆ. ಕಾರಣ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೇ ಮನೇಲಿರೋದ್ರಿಂದ, ನನ್ನ ಮಕ್ಕಳು ಯಾರೂ ಇಲ್ಲ. ಅಂದರೆ ಇಬ್ಬರು ಓದೋದಕ್ಕೆ ಹೋಗಿದ್ದಾರೆ, ಒಬ್ಬನು ಜಾಬಲ್ಲಿ ಹೋಗಿದ್ದಾನೆ. ಹಾಗಾಗಿ ಮುದ್ದೆ ಮಾಡಿದೆ. ನಮ್ಮ ಮನೆಯವರು ಹಸ್ಕೊಂಡಿದ್ರು. ಅವ್ರು ನ್ಯೂಸ್ ನೋಡ್ತಾನೆ ಮುದ್ದೆ ಆಯಿತಾ ಅಂತ ಕೇಳ್ತಾಯಿದ್ರು. ಹಾಗಾಗಿ ಮುದ್ದೆ ಮಾಡಿದೆ. ಮುದ್ದೆ ಮಾಡಿಬಿಟ್ಟು ಅದಕ್ಕೆ ಕಾಯಿ ರಸ, ಮಾವಿನಕಾಯಿ ರಸ, ಕಾಯಿ ರಸ, ಮಾವಿನಕಾಯಿ ಹುಳಿ, ಮಾವಿನಕಾಯಿ ಸಾರು, ಹೀಗೆ ಇದಕ್ಕೆಲ್ಲ ಕರಿತೀವಿ ನಾವು. ನೀವೇನಂತ ಇದಕ್ಕೆ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಎಲ್ಲರೂ ಪ್ಲೀಸ್. ನೋಡಿ ರೆಡಿ ಆಯಿತು ಮಾವಿನಕಾಯಿ ರಸ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ರಿಗೂ.